पार्वती परमेश्वर ढिमेल ढिमेल पार्वती परमेश्वर ढिमेल ढिमेल ಯಾಕ್ಲಾ ಸ್ಕೂಲ್ಗೆ ಹೋಗ್ಲಿಲ್ಲ ಚಕ್ಕರ್ ಹಾಕ್ಬಿಟ್ಟಿದ್ಯಾ? ಅಪ್ಪ ಹೋಗಪ್ಪ ಬೋರ್ ಹೊಡಿತ್ ಯಾವನ ಹೋಗ್ತಾನ ಸ್ಕೂಲ್ಗೆ. ಮಕ್ಕಳ ನಿನ್ ವಯಸ್ಸಾಗೆ ನಾನ್ ಸ್ಕೂಲ್ಗೆ ಹೋಯ್ತೀನಿ ಅಂದ್ರು ನಮ್ಮ ಅಪ್ಪ ಅಮ್ಮ ಕಳಿಸ್ತಾನೆ ಇರ್ಲಿಲ್ಲ ಗೊತ್ತಾ? ಅದಕ್ಕೆ ನಾನೇನ್ ಮಾಡ್ಲಿ, ನಾನ್ ಕೇಳಿದ್ರೆ ಕಳಿಸ್ತಿದ್ದೆ. ಓ ಸರಿಯಾಗಿದ್ಯಾ ಕಲ್ಲ ನೀನು, ಒಳ್ಳೆ ಕತೆ ಹೇಳ್ತಕ್ಕಲ್ಲ. ಕಡ್ಲೆಕಾಯಿ ಗೊತ್ತು ಅಣ್ಣ, ಇದ್ರೊಳಗೆ 2 ಬೀಜ ಇರ್ತದ? ಇಲ್ಲಪ್ಪ 3 ಇರ್ತದೆ. ಇದನ್ನ ನೆಲದಲ್ಲಿ ಬೆಳಿತಾರ? ಇಲ್ಲ ಆಕಾಶಕ್ಕೆ ಬೆಳಿತಾರೆ. ಓ ಟೆರಸ್ ಮೇಲೆ ಬೆಳಿತಾರ? ಕತೆ ಹೇಳ್ಬೇಡ, ನಿನಗೇನಾಗ್ಬೇಕು ಹೇಳ. ನನ್ ಕಷ್ಟ ಏನಂತ ಹೇಳಿ ಅಣ್ಣ, ಇಂಟರ್ವ್ಯೂಗಂತ ಹೋಗ್ತೀನ, ಕೆಲಸ ಅಂತೂ ಕೊಡಲ್ಲ ಅವ್ರ ಹಣೆ ಬರಕ್ಕೆ. ಬೆಳಗ್ಗೆಯಿಂದ ಸಂಜೆ ತನಕ ಸುಮ್ಮನೆ ಕೂರಿಸ್ತಾರೆ, ಒಂದು ಟೀ ಕೊಡಲ್ಲ, ಮಧ್ಯಾಹ್ನ ಊಟ ಕೊಡಲ್ಲ. ಅವರೆಲ್ಲ ಹೊಟ್ಟೆ ತುಂಬಿದವರು, ಹೊಟ್ಟೆ ಖಾಲಿ ಆಗಿರೋ ನಮ್ ಕಷ್ಟ ಅವ್ರಿಗೇನ್ ಗೊತ್ತು. ನಿನ್ಗೊಂದು ಮಾತು ಹೇಳ, ನೀವ್ ಹೇಳಿ ಅಣ್ಣ. ನಾನು ನಿಂತರನೆ ಕಂಪ್ನಿಯಿಂದ ಕಂಪ್ನಿಗೆ ಅಲ್ದೆ ಕೆಲ್ಸ ಸಿಗ್ಲಿಲ್ಲ, ಹಾಗಾಗಿ ಈ ಕಡ್ಲೆಕಾಯಿ ವ್ಯಾಪಾರ ಶುರು ಹಚ್ಕೊಂಡೆ. ನೀನು ಈ ಕಡ್ಲೆಕಾಯಿ ವ್ಯಾಪಾರ ಶುರು ಹಚ್ಕ. ಅಯ್ಯೋ ನನ್ಗೆ ಯಾಕೋ ನಿನ್ ಪರಿಸ್ಥಿತಿ ಕೇಳಿ ತುಂಬಾ ದುಃಖ ಆಗ್ತಿದೆ. ನೀನೇನು ಮಾತಾಡ್ಬೇಡ ನೀನು. ಸುಮ್ನಿರು, ಮೀಟ್ರ್ ಓಡ್ತಾ ಇದೆ. ಅಪ್ಪ ಏನಪ್ಪ ಸುಮ್ನಿರೋದು, ಅವ್ನ ಅವಾಗ್ಲಿಂದ ತಿಂತಾನೆ ಅವನೇ. 5 ರೂಪಾಯಿ ಕೊಡು. ಏನ್ರಿ 50 ರೂಪಾಯಿಗೆ ಬೆಲೆ ಇಲ್ವಾ? 50 ರೂಪಾಯಿ ಎಲ್ಲ ಕೊಡಕ್ಕಾಗಲ್ಲ. ನೀನು 100 ರೂಪಾಯಿ ಅಷ್ಟು ಇದೆಯಾ, ನಾನು 50 ರೂಪಾಯಿ ಕೇಳ್ತಾ ಇದ್ದೀನಿ. ಯಾಕಂದ್ರೆ ನಿನ್ ಕೆಲಸ ಬೇರೆ ಇಲ್ಲ ಅಂತ ಹೇಳಿದ್ಯಲ್ಲ, ಅದಕ್ಕೆ. ಅಣ್ಣಯ್ಯ, ಇಂಟರ್ವ್ಯೂ ಮುಗಿಸ್ಕೊಂಡ್ ಬರ್ತಾ ಇದ್ದೀನಿ, ನನ್ನ ಹತ್ರ ದುಡ್ಡು ಎಲ್ಲಿರುತ್ತೆ? ಎಲ್ಲ ದುಡ್ಡು ಮನೇಲಿರುತ್ತೆ. ಅದೆಲ್ಲ ಕತೆ ಬೇಡಮ್ಮ, ದುಡ್ಡು ಕೊಡೋ, ಮನೆಗೆ ಹೋಗೋ. ನಿಮ್ ಹುಡುಗನ್ನ ನನ್ ಜೊತೆ ಕಳ್ಸ್ಕೊಡಿ, 50 ರೂಪಾಯಿ ಕೊಟ್ಟು ಕಳಿಸ್ತೀನಿ. 50 ರೂಪಾಯಿ ವಸೂಲಿಗೆ ನನ್ನ ಮಗ ನಿನ್ ಜೊತೆ ಬರ್ಬೇಕಾ? ಯಾರು ಹಿಂಗಂತಿದ್ಯಾ? ಆ ಕಾಲದಲ್ಲೇ ಸತ್ಯ ಹರಿಶ್ಚಂದ್ರನ್ ಸಾಲ ವಸೂಲಿಗೋಸ್ಕರ ನಕ್ಷತ್ರಕ್ಕೆ ಹಿಂದೆ ಬಿಟ್ಟಿರ್ಲಿಲ್ವಾ? ಹಂಗಂದ್ರೆ ನನ್ ಮಗ ನಕ್ಷತ್ರಿಕನಾ? ಸುಮ್ನೆ ತಮಾಷೆಗೆ ಹೇಳ್ದೆ. ಸುಮ್ಮನೆ ಗುರು, ಎಲ್ಲೆಲ್ಲ ಕೈ ಬಿಡ್ತೀಯಾ? ನನ್ನ ಮಗ ನಿನ್ನ ಪಾಲಿಗೆ ನಕ್ಷತ್ರಿಕನ. ರಾಜು, ಅಂಕಲ್ ಜೊತೆ ಹೋಗೋ, 50 ರೂಪಾಯಿ ಕೊಡೋವರೆಗೂ ಬಿಡ್ಬೇಡ. ನಡಿ ಗುರು ಹೋಗೋಣ. ಅಯ್ಯೋ ಅಪ್ಪ, ಅಯ್ಯೋ ಯಾವನ್ ನಡೀತಾನೋ, ಸುಸ್ತಾಗ್ಬಿಡ್ತು ಕಾಲೆಲ್ಲನು. ನಡ್ಕೊಂಬ ಅಂತ ಹೇಳಿದ್ದು, ಗಾಡಿ ತರ್ಬೇಕಿತ್ತು. ಬೇನ್ಸ್ ಕಾರ ಇದೆ, ಹೊಳಿಯಕ್ ಬಿಟ್ಟಿದ್ದೀನಿ. ಮೊದ್ಲೇ ನಿಮ್ಮಪ್ಪ ಸೀಡ್ಲೆಸ್ಸು, ನೀನ್ ಯಾವ ಲೆಸ್ಸು? ಅದೇ ಚಡ್ಡಿ ಜೋಬಲ್ಲಿ ಏನಾದ್ರು ಇಟ್ಟಿದೀಯಾ? ನನ್ ಜಾಬೇ ಇಲ್ಲ. ನಿಮ್ಮಪ್ಪ ಬೆಳ್ಳಿ ಹುಡ್ದಾರ ಏನಾರು ಮಾಡ್ಸಕ್ಕಿಲ್ಲ? ಅದು ಇಲ್ಲ, ಬಾ ನಿಂತ್ಕೋ. ಸರಿಯಾದ ಅಪ್ಪ ಮಗ ಕಣ. ಈ ಸಣ್ಣ ಮಕ್ಳು ಯಾವಾಗ್ಲೂ ಜೇಬಲ್ಲಿ ದುಡ್ಡು ಇಟ್ಕೊಂಡಿರ್ಬೇಕು, ನಮ್ಮಂತವ್ರಿಗೆ ಹೆಲ್ಪ್ ಆಗ್ತದೆ. ಅದಕ್ಕೆ ನಮ್ಮಪ್ಪ ಅನುಕೂಲನೇ ಮಾಡ್ಕೊಟ್ಟಿಲ್ಲ ನನ್ಗೆ. ನಿನ್ನ ಹತ್ರ ಯಾವನ ಮಾತಾಡ್ತಾನೆ, ಬಾಯಿ ನೋವು ಬಂದ್ಬಿಡ್ತದೆ, ಸುಮ್ಮನೆ ನಿಂತ್ಕೊಳ್ಳ. ಇಲ್ಲೇ ನಿತ್ಕ, ಮಕ್ಕಳು ಕಳ್ರು ಬರ್ತಾರೆ, ಕಪ್ಪು ಕಾರ. ಹಾಯ್ ವೇದಮ್ಮ. ಮಂಜ, ನಾನ್ ನಿನ್ ಖರ್ಚಿಗೆ ಅಂತ 200 ರೂಪಾಯಿ ಕೊಟ್ಟಿದ್ನಲ್ಲೋ, ಅದ್ರಲ್ಲಿ ಬೇಗ ಐಸ್ ಕ್ರೀಮ್ ತಗೊಂಬಾ. ಅಯ್ಯೋ ನನ್ನ ಟೈಮೇ. ವೇದಮ್ಮ ಕೊಟ್ಟು ದುಡ್ಡಲ್ಲಿ ಅದ್ಯಾವುದೋ ಹುಡುಗಿ ಡ್ರಾಪ್ ಕೇಳಿದ್ಲು ಅಂತ ಆಟೋದಲ್ಲಿ ಕರ್ಕೊಂಡು ಹೋಗ್ಬಿಟ್ಟೆ, ಖರ್ಚಾಗ್ಬಿಡ್ತು. ಆ ಹುಡುಗಿ ಹತ್ರ ಟ್ಯಾಕ್ಸ್ ಹಾಕ್ಸ್ಬೋದಿತ್ತು, ಹುಡುಗಿ ಚೆನ್ನಾಗಿದ್ಲಲ್ಲ, ಮಾರ್ಬಿಟ್ಟೆ. ಏನ್ ಮಾಡೋದು? ಮಾಯಾ ಬಜಾರ್ ಮಾಡ್ಲೇಬೇಕು. ನನ್ನ ಟೈಮೇ ಸರಿ ಇಲ್ಲ ಕಣ. ಮಂಜ, ಐಸ್ ಕ್ರೀಮ್ ಕೊಡ್ಸೋ. ಯಾವತ್ತಾದ್ರೂ ಐಸ್ ಕ್ರೀಮ್ ತಿಂದಿದ್ಯಾ ಜೀವನದಲ್ಲಿ? ನಮ್ಮಪ್ಪ ಅವಾಗ ಕೊಡಿಸ್ತಾ ಇರ್ತಾನೆ. ಸೀಡ್ಲೆಸ್ ನಿಮ್ಮ ಅಪ್ಪ ಏನೇನ್ ಕೊಡ್ಸಿದಾನೋ ಏನೋ ಗ್ರಾಚಾರಕ್ಕೆ. ಐಸ್ ಕ್ರೀಮ್, ಐಸ್ ಕ್ರೀಮ್, ಐಸ್ ಕ್ರೀಮ್ ನಾನು ಇಲ್ಲ ಇದ್ದಾನಲ್ಲ, ಅವನು ಸಿಕ್ಕಾಪಟ್ಟೆ ನನ್ನ ಕ್ಲೋಸು ಪ್ರಭಾಕರ ಅಂತ, ಬಾ ಕೊಡಿಸ್ತೀನಿ. ಐಸ್ ಕ್ರೀಮ್. ಏನ್ ಗುರು ಚೆನ್ನಾಗಿದೀಯಾ? ಏನ್ ಗುರು ನೀನು, ನಿನ್ನ ಐಸ್ ಕ್ರೀಮ್ ಅಂಗಡಿ ಟಿವಿಲ್ ಬರ್ಬೇಕು, ಇನ್ನೇನ್ ನಿನಗೆ 2000 ರೂಪಾಯಿ ಪ್ರೈಸ್ ಸಿಗ್ಬೇಕು, ಜಸ್ಟ್ ಮಿಸ್ ಆಗ್ಬಿಡುತ್ತೆ. ಹೌದಾ? ಇನ್ನೇನ್ ಗುರು, ಈ ಟಿವಿ ಚಾನಲ್ ಅವರೆಲ್ಲ ಯಾರು ರೋಡಲ್ಲಿ ಚೆನ್ನಾಗಿ ಐಸ್ ಕ್ರೀಮ್ ಮಾಡ್ತಾರೆ, ಯಾರು ಚೆನ್ನಾಗಿ ಜನಗಳನ್ನ ಅಟ್ರಾಕ್ಷನ್ ಮಾಡ್ತಾರೆ, ಅವ್ರನ್ನೆಲ್ಲ ಕ್ಯಾಚ್ ಮಾಡ್ಕೊಂಡು ಪ್ರೈಸ್ ಕೊಡೋಣ ಅಂತ ಇದ್ರು. ನೀನ್ ಮಿಸ್ ಆಗ್ಬಿಟ್ರಲ್ಲ, ಎಲ್ಲೋಗಿದೆ ಪ್ರಭಾಕರ? ಪ್ರಭಾಕರ ಹೆಸರೇನೋ ಕರೆಕ್ಟ್, ನೀನ್ ಯಾರು ತಂದೆ? ಏಯ್, ನಿನ್ಗೆ ವ್ಯಾಪಾರ ಜಾಸ್ತಿ ಆಗ್ಬಿಡ್ತು, ನನ್ನನ್ನೇ ಮರ್ತ್ಬಿಟ್ಟಲ್ಲ. ನಟ ಭಯಂಕರ ಪರಮೇಶ್ವರ ಗೊತ್ತಿಲ್ಲನಾ? ಎದ್ರೆ ಚಂದ್ರ ಬಿದ್ರ ಸೀರಿಯಲ್ ಹೀರೋ, ಅವ್ರ ತಮ್ಮ ನಾನು.
ನೋಡಕ್ ನೀನು ಶಿವರಾಜ್ ಕುಮಾರ್ ತರ ಇದೆಯಾ ಅಂತ ನಿನ್ನ ಆಕ್ಟಿಂಗ್ ಮಾಡ್ಸಕ್ ಹುಡ್ಕಾಡ್ತಾ ಇದ್ರಲ್ಲ ತಂದೆ. ನನ್ನ ಹತ್ರ ಆಕ್ಟ್ ಮಾಡ್ಸೋದ? ಏನ್ ಪಾತ್ರ? ಹೆಂಗ್ ಹೇಳದ್ ನಿಂಗೆ, ಈಗ ಹೀರೋಯಿನ್ ಇಷ್ಟೇ ಡ್ರೆಸ್ ಹಾಕೊಂಡು ನಿಂತಿರ್ತಾಳೆ, ಹೀರೋನು ಫುಲ್ ಸ್ಟೈಲ್ ಆಗಿ ನಿಂತಿರ್ತಾರೆ. ಇಬ್ರು ಮಧ್ಯೆ ನೀನ್ ತಗೊಂಡೋಗಿ ನುಗ್ಗಿಸ್ತೀಯ ಐಸ್ ಕ್ರೀಮ್ ಗಾಡಿನ, ಹಂಗೆ ಐಸ್ ಕ್ರೀಮ್ ನ ಇಬ್ರಿಗೂ ಕೊಡ್ತೀಯ. ಇದೇ ಪಾತ್ರ ನಿನಗ್ ಪಿಕ್ ಮಾಡೋಣ ಅಂತಿದ್ದೆ, ಮಿಸ್ ಆಗ್ಬಿಡ್ತು. ಡೋಂಟ್ ವರಿ ಗೆಳೆಯ, ನಿನಗೆ ನೆಕ್ಸ್ಟ್ ಟೈಮ್ ಪಾತ್ರ ಕೊಡಿಸ್ತೀನಿ. ಬರ್ಲಾ? ಹೌದಾ? ಅಯ್ಯೋ ಚಿಕ್ಕ ಹುಡುಗ ಬೇರೆ ಜೊತೆಲ್ಲೇ ಇದ್ದಾನೆ. ಏನೇನು ಐಸ್ ಕ್ರೀಮ್ ಇಟ್ಟಿದೀಯಾ? ಎಲ್ಲ ವೆರೈಟೀಸ್ ಇದೆ. ಕಪ್ ಐಸ್ ಇದೆ, ಕ್ಯಾಂಡಿ ಇದೆ, ಎಲ್ಲ ಇದೆ ನೋಡಿ, ಎಲ್ಲ ವೆರೈಟೀಸು ಇಲ್ಲಿ ನೋಡಿ. ಅಷ್ಟು ಕೊಡಿದೆ. ಇದು ಕಡೆ ಹೇಗಿದೆ ಕ್ಯಾಂಡಿ? ಚೆನ್ನಾಗಿದೆಯಾ? ಅದೇ ತರ ಇತ್ತು. ಕಪ್ ಐಸ್ ಹೆಂಗಿದೆ? ಚೆನ್ನಾಗಿದ್ಯಾ? ನಿಂದ್ರ ತರ ಕಪ್ಪೈತೆ. ಬೇಕಾದಷ್ಟು ವೆರೈಟಿ ಇದೆ, ಕೊಡ್ಲಾ? ಏನು ಬಹಳ ಖುಷಿಯಾಗಿದ್ಯಾ? ಅದು ನಿನಗೆ ಆಕ್ಟಿಂಗ್ ಕೊಡ್ತೀನಿ ಅಂತ ಹೇಳಿ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇದೆ. ಹೌದಾ? ಸರಿ ಸರಿ, 200 ರೂಪಾಯಿ ಮಡಗ್ಬಿಟ್ಟು ಹೋಗು. ದುಡ್ಡು ಕೊಡ್ಲೇಬೇಕಾ? ಇನ್ಯಾರು? ನಿಮ್ಮ ಅಪ್ಪ ದುಡ್ಡು ಕೊಡ್ತಾನ? ಐಸ್ ಕೆಂಡಿನ ನಮ್ಮನೆ ಹಿತ್ಲಲ್ಲಿ ಬೆಳಿತೀನ, ಮೊದ್ಲು ದುಡ್ಡು ಕೊಟ್ಬಿಟ್ಟು ಹೋಗಪ್ಪ. ಸುಮ್ನೆ ಕೊಟ್ಬಿಡೋಗರು, ಯಾಕೆ ಬಯಸ್ಕಂತೀಯ? ನಿಂಗೆ ಏನು ಗೊತ್ತಾಗಲ್ಲ, ಇನ್ ಸಿಕ್ಕವನು. ಅವನ್ನ ಇನ್ನು ಡೈರೆಕ್ಟರ್ ಹತ್ರ ಕರ್ಕೊಂಡೋಗಿ ಅವನ ಬಗ್ಗೆ ಮಾತಾಡಿ ಇಂಟ್ರೊಡ್ಯೂಸ್ ಮಾಡ್ಬೇಕು. ಆಕ್ಟ್ ಮಾಡ್ಸೋದು, ಇಂಟ್ರೊಡ್ಯೂಸ್ ಮಾಡ್ಸೋದು ಆಮೇಲೆ, ಮೊದ್ಲು ದುಡ್ಡಿಡಪ್ಪ. ಅದು ದುಡ್ಡು, ಅಯ್ಯೋ ದುಡ್ಡಿಂದ ಒಳ್ಳೆ ತಾಪತ್ರೆ ಏನು. ಇವತ್ತು ಪರ್ಸ್ ತರದೆ ಮರ್ತ್ಬಿಟ್ಟೆ. ನಾನು ಮನೆಗೆ ಹೋಗಿ ಪರ್ಸಿಗೆಲ್ಲ ದುಡ್ಡು ತುಂಬಿಸ್ಕೊಂಡು ಬರ್ತೀನಿ. ಅಷ್ಟೋ ತನಕ ಈ ರಾಜನ ಇಲ್ಲೇ ಇವನ್ನ ಅಡ ಇಡ್ತೀಯ? ಒಂಥರ ಹಂಗೆ ನೋಡ್ ರಾಜ, ಪ್ರಭಾಕರ್ ತುಂಬಾ ಒಳ್ಳೆಯವನು. ನೀನ್ ಏನೇ ಐಸ್ ಕ್ರೀಮ್ ಕೇಳು ಅವ್ನು ಕೊಡ್ತಾನೆ, ತಿಂತಾ ಇರು. ಓಕೆ, ಇವನಿಗೆ ಏನಾರು ಒಂದು ಕೊಟ್ಟಿರೋ ಚಿಪ್ತಾ ಇರ್ತಾನೆ, ಬಂದ್ಬಿಟ್ಟೆ. ಬೇಗ ಬಾ, ಖಾಲಿ ಆಗ್ಬಿಟ್ರೆ ಕಷ್ಟ. ಏ ರಾಜ, ನಿನ್ನ ಹೆಸರು ಏನು? ನೀನೇನ್ ರಾಘವೇಂದ್ರ ರಾಜ್ಕುಮಾರ, ಪುನೀತ್ ರಾಜ್ಕುಮಾರ, ಶಿವ ರಾಜ್ಕುಮಾರ? ನಾನು ಸೀಡ್ಲೆಸ್ ಕೃಷ್ಣಪ್ಪನ ಮಗ ರಾಜ್ಕುಮಾರ. ಏನೋ ಮಾಡ್ತಾ ಇದ್ಯಾ? ಅಲ್ಲಿ ಹೋಗಿ ದುಡ್ಡು ಇಸ್ಕೊಂಬಾರ ಅಂದ್ರೆ ನೆಕ್ತಾ ಇದ್ಯಲ್ಲೋ. ಇಷ್ಟಾದ್ರೂ ನಿಮ್ಮ ಮಗ ತಾನೆ. ನಡೆಯ ಮನೆಗೆ. ಹೇ ಸಾಮೆ, ನಿಂತ್ಕೊಳ್ರಿ. ಇವನನ್ನ ಅಷ್ಟು ಸುಲಭವಾಗಿ ನಿಮ್ ಜೊತೆ ಕಳ್ಸಕ್ ಆಗಲ್ಲ. ಇವನನ್ನ ಏನ್ ಅನ್ಕೊಂಡಿದೀರಾ? ಇವನು ನನ್ ಮಗ. ನಿಮ್ ಮಗ ಆಗಿರ್ಬೋದ್ರಿ. ಮಂಜ ಅನ್ನೋನು ಇವನನ್ನ ಹಡ ಇಟ್ಬಿಟ್ಟೋಗವನೆ. ನನ್ನ ಮಗನ್ನ ಅವ್ನು ಯಾವನ ಮಂಜ ಅನ್ನೋನು ಅಡ ಇಟ್ಟವನ? ಹೌದ್ರಿ, ಅವ್ನು 200 ರೂಪಾಯಿ ಸಾಲ ಮಾಡವನೆ. ಅದ್ರ ಮೇಲೆ ಇವನು 50 ರೂಪಾಯಿ ಐಸ್ ಕ್ರೀಮ್ ನ ತಿಂದ್ಬಿಟ್ಟವನೆ. ಅದಕ್ಕೆ ನಿಮ್ ಜೊತೆ ಕಳ್ಸಕ್ ಆಗಲ್ಲ. ನಾನ್ ಯಾರು ಗೊತ್ತಾ? ನೀನ್ ಯಾರಾದ್ರೂ ನನಗೇನು, ನಾನು ಐಸ್ ಕ್ರೀಮ್ ಪ್ರಭಾಕರ. ನಾನ್ ಯಾರು ಗೊತ್ತಾ? ಸೀಡ್ಲೆಸ್ ಕೃಷ್ಣಪ್ಪ. ನನ್ನ ಹತ್ರನೇ ನನ್ ಮಗನ್ನ ಕಳ್ಸಲ್ಲ ಅಂತ್ಯಾ? ಅದೇನ್ ಕಳ್ಸಲ್ಲ, ನಾನು ನೋಡ್ತೀನಿ. ಯಾಕೆ ಜಗಳ ಮಾಡ್ತಾ ಇದ್ದೀರಾ? ದೊಡ್ಡವರಾಗಿ ಮಗು ಮುಂದೆ ಜಗಳ ಆಡ್ತಾ ಇದ್ರಲ್ಲ, ಬುದ್ಧಿ ಬೇಡ್ವಾ? ಯಾರೋ ತುತ್ತೂರಿ ಮಂಜ ಅಂತ ನನ್ನ ಹತ್ರ 50 ರೂಪಾಯಿ ಕಡ್ಲೆಕಾಯಿ ತಗೊಂಡೋಗಿ ದುಡ್ಡು ಕೊಡ್ತೀನಿ ಅಂತ ಹೇಳಿ ನನ್ ಮಗನ್ ಕರ್ಕೊಂಡೋಗಿ ಈಗ ನೋಡಿದ್ರೆ ಅಡ ಇಟ್ಟವನ ಇವನ ಹತ್ರ. ತುತ್ತೂರಿ ಮಂಜು ಅಂತ ಈ ಏರಿಯಾದಲ್ಲಿ ನಮ್ಮ ಮಂಜು ತಾನೇ ಇರೋದು. ನಾನು ತುತ್ತೂರಿ ಮಂಜು ಅವರ ಅತ್ತೆಮ್ಮ, ಪತಿ ಪರಮೇಶ್ವರ ಪತ್ನಿ ಪಾರ್ವತಿ. ಅವ್ರ ಅತ್ತೆನ? ಹಾಗಾದ್ರೆ ನೀವೇ ಕಾಸು ಕೊಟ್ಬಿಡಿ. ಮದ್ವೆ ಆಗೋ ಬ್ರಾಹ್ಮಣ ಅಂದ್ರೆ ನೀನೇ ನನ್ ಪತ್ನಿ ಅಂದ್ರಂತೆ. ಹಂಗಾಯ್ತು ನನ್ ಕತೆ. ನೋಡಿ, ನಮ್ಮ ಮನೆ ಹತ್ರ ಬಂದ್ಬಿಡಿ. ಬೇಡಪ್ಪ. ಪ್ರಾಬ್ಲಮ್ ಏನಂತ ತಿಳ್ಕೊಂಡು ದುಡ್ಡನ್ನ ಸೆಟ್ಲ್ ಮಾಡ್ತೀನಿ. ಸರಿ, ಬರ್ತೀನಿ. ಬನ್ನಿ. ಏನ್ ದುಡಿತಪ್ಪ? ನಡೆಯ. ಏನ್ ಮೇಡಮ್, ಮನೆ ಹತ್ರ ಕರ್ಕೊಂಡೋಗಿ ಸೆಟ್ಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲೋ ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಿ. ಸ್ವಲ್ಪ ಹಿಡಿಸ್ಕೊಳ್ಳಿ. ಅಲ್ಲ ಸರ್, ನಿಮಗೆ ಕೊಡ್ಬೇಕಾಗಿರೋ 100-200 ರೂಪಾಯಿಗೆ ನಮ್ಮ ಮನೆ ಕರ್ಕೊಂಡು ಹೋಗಿ ಕಾಫಿ ಕೊಟ್ಟು ತಾಂಬೂಲದಲ್ಲಿ 100-200 ರೂಪಾಯಿನ ಇಟ್ಟು ತಗೊಳ್ಳಿ ಸರ್ ಅಂತ ಕೊಡ್ಬೇಕಾಗಿತ್ತಾ? ಸುಮ್ಮನೆ ನಿಂತ್ಕೊಂಡ್ರೆ ಇಲ್ಲಿ ಕರ್ಕೊಂಡ್ ಬಂದಿರೋದೇ ಹೆಚ್ಚು. ಹೂವೆ ಮಂಜು ತಲೆ ಮೇಲೆ ಕೊಟ್ಬಿಡ್ಬೇಕು. ಯಾರ್ಯಾರ ಹತ್ರನೂ ಸಾಲ ಮಾಡಿ ನಮಗ್ ತಲೆನೋವು ತಂದಿರ್ತಾನೆ. ನಿಮಗೆ ಹಾಗೆ ಬಿಟ್ರಾಗಲ್ಲ, ಬುದ್ಧಿ ಕಲಿಸ್ಬೇಕಲ್ಲ. ಏನ್ ಮಾಡೋದು? ಬುದ್ಧಿ ಕಲ್ಸೋದ್ರಲ್ಲಿ ಈ ಸೀಡ್ಲೆಸ್ ಕೃಷ್ಣಪ್ಪ ನಂಬರ್ 1. ನಮ್ಮಿಂದ ಏನ್ ಸಹಾಯ ಆಗ್ಬೇಕು ಹೇಳಿ ನಾವ್ ಮಾಡ್ತೀವಿ. ಈ ಬ್ಯಾಗ್ ಇಟ್ಕೊಳ್ಳಿ ಮೇಡಮ್. ನನ್ನ ಹತ್ರ ಬೇಕಾದಷ್ಟು ಐಡಿಯಾ ಇವೆ. ಒಂದೇ ಒಂದ್ ಮಾತು ಹೇಳಿ ಮೇಡಮ್, ಹಾಗೆ ನಾನ್ ರೆಡಿ ಮಾಡ್ಬಿಡ್ತೀನಿ. ಹಲೋ ಗುರು, ಈ ಬಿಲ್ಡಪ್ ಎಲ್ಲ ನಮ್ ಹತ್ರ ಬೇಡಮ್ಮ. ಯಾವ್ದೋ ಕಿತ್ತೋಗಿರೋ ಐಡಿಯಾ ತಗೊಂಡ್ ಬಂದು ನಮ್ ಮಂಜು ಬುದ್ಧಿ ಕಲಿಸ್ತೆ ಅಂತ ನನ್ ಮುಂದೆ ಬಿಲ್ಡಪ್ ತಗೊಳ್ಳೋ ಐಡಿಯಾನಾ? ಇವೆಲ್ಲ ಏನು ಬೇಕಾಗಿಲ್ಲ. ನನ್ ಪತಿ ಪರಮೇಶ್ವರ ಹಾಗೆ ಗುಂಡಣ್ಣವ್ರನ್ನ ನಿಮ್ ಜೊತೆ ಕಳಿಸ್ತೀನಿ. ಅದೇನ್ ಕಲಿಸ್ತೀರೋ ಅಲ್ಲೇ ಕಲ್ಸಿ. ನಮ್ ದುಡ್ಡು ಬುದ್ಧಿ ಕಲ್ಸಿ, ಆಮೇಲೆ ಕೊಡ್ತೀನಿ. ಸಮಸ್ಯೆ ಗೊತ್ತಾ ನಿನಗೆ? ಜೇಬಲ್ಲಿ 1 ರೂಪಾಯಿ ಇಲ್ಲ ಅಂತ ಎಷ್ಟು ಕಷ್ಟ ಪಡ್ತೀವಿ. ಜೇಬಿ ಕೈ ಹಾಕಿದ್ರೆ 1000 ರೂಪಾಯಿ ಸಿಕ್ಕಿಲ್ಲ ಅಂದ್ರೆ ಮದುವೆ ಬೆಳೆದಿರೋ ಹುಡುಗ ನಾನು. ನನ್ಗೆ ಹೆಂಗಾಗಬೇಕು?
ಹೇಗೂ ಆಗಲ್ಲ. ಅಷ್ಟೆಲ್ಲ ಖರ್ಚು ಮಾಡ್ಬೇಕು ಅಂದ್ರೆ ಸಂಪಾದನೆ ಮಾಡ್ಬೇಕು, 1000 ರೂಪಾಯಿ ಬಂದ್ಮೇಲೆ ಖರ್ಚು ಮಾಡ್ಬೇಕಪ್ಪ. ಅದು ನಿನ್ನೆ ಕಡ್ಲೆಕಾಯಿ ರಾಜಣ್ಣನ ಹತ್ರ ಸ್ವಲ್ಪ ಸಂಪಾದನೆ ಮಾಡ್ದೆ, ಆಮೇಲೆ ಐಸ್ ಕ್ರೀಮ್ ಪ್ರಭಾಕರ್ನ ಹತ್ರನು ಸಂಪಾದನೆ ಮಾಡ್ದೆ. ಇವತ್ತು ಯಾರ ಹತ್ರ ಸಂಪಾದನೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾರ ಹತ್ರ ಆದ್ರೂ ಸಂಪಾದನೆ ಮಾಡ್ಕೊ, ನಾನೀಗ ಮನೆಗೆ ಹೋಗ್ತೀನಿ. ಗಾಡಿ ನಾನೇ ತಳ್ಕೊಂಡ್ ಹೋಗ್ತೀನಿ. ಮಗನೇ, ಓ ಕೆಂಪು ಗುಂಡಿ ಹಸಿರು ಗುಂಡಿ ಬಾಬಾ, ಯಾರು ನೀವು? ನಾನು ಮಟಕಾನಂದ ಬಾಬಾ ಅಂತ ಹೇಳಿ ಕೋಲಾಟ ಮಠದಿಂದ ಬಂದಿದ್ದೇನೆ. ಭಕ್ತ, ಪರಮ ಪಾಪಿಗಳು ಎಲ್ಲಿರ್ತಾರೋ ಅಲ್ಲಿ ಈ ಬಾಬಾ ಅವತರಿಸ್ತಾನೆ. ಬಾಬಾ ನನ್ನ ಗ್ರಾಚಾರನೇ ಸರಿ ಇಲ್ಲ. ಯಾರು ನನ್ನ ಮುಖ ನೋಡ್ತಾರೋ ಮಕ್ ಕೂಗ್ದು ಬೈತಾ ಇರ್ತಾರೆ. ಯಾಕೆ ಯಾಕೆ ನಿನ್ನೆರಡು ಕೈಗಳನ್ನ ಮುಂದೆ ಓಂ ಶ್ರೀ ಮಟಕಾನಂದ ದಿವ್ಯ ದೃಷ್ಟಿಯಲ್ಲಿ ನೋಡಪ್ಪ. ಜನಗಳಿಗೆ ಮೋಸ ಮಾಡಿ ಮಾಡಿ ನಿನ್ನ ಕೈಲಿರುವ ರೇಖೆಗಳು ಹಾಳಾಗಿ ಹೋಗಿದೆ. ಗುಡಿ ಕೈಗಾರಿಕೆ ಶುರು ಮಾಡ್ಕೊಂಡಿದ್ಯಾ? ಆ ಥರದ್ದೇನು ಕಾಂಟ್ರಾಕ್ಟ್ ಬಂದಿಲ್ವಲ್ಲ. ಓಹೋ, ನೀವೇನೋ ಕರೆಕ್ಟ್ ಆಗಿ ಹೇಳ್ತಾ ಇದೀರಿ ಅನ್ಸುತ್ತೆ. ದುಡ್ಡು ಕೇಳಿದ್ರೆ ಕಷ್ಟ. ಏ ಪಾಪಿ ಭಕ್ತ, ಭವಿಷ್ಯ ಕೇಳಿಸಿಕೊಂಡವ್ರ ಹತ್ರ ಕಾಸನ್ನ ಇಸಿದುಕೊಳ್ಳುವ ಬಾಬಾ ಇವನಲ್ಲ. ನಾನು ಇತ್ತಿತ್ಲಾಗೆ ಬುದ್ಧಿವಂತ ಆಗ್ಬಿಟ್ಟಿದೀನಿ. ನಿಮ್ಗೆ ಗೊತ್ತಾ, ದುಡ್ಡು ಕೊಡ್ದೇನೆ ಕಡ್ಲೆಕಾಯಿ ತಿಂದಿದ್ದೀನಿ. ಗೊತ್ತು, ಕಡಲೆಕಾಯಿ ಕೃಷ್ಣಪ್ಪನ ಹತ್ರ. ಕರೆಕ್ಟ್. ಐಸ್ ಕ್ರೀಮ್ ಪ್ರಭಾಕರ್ನ ಹತ್ರ. ಎಷ್ಟಾದ್ರೂ ಬಾಬಾಗಳಲ್ವಾ, ಕರೆಕ್ಟ್ ಆಗಿ ಹೇಳ್ತೀರಾ. ನನ್ನ ಭವಿಷ್ಯನ ಕರೆಕ್ಟ್ ಆಗಿ ಹೇಳಿ. ಪಾಪಿ ಭಕ್ತ, ನಾನು ಹೇಳ್ತಿರುವುದೆಲ್ಲ ಸತ್ಯ. ನೀನು ಒಬ್ಬ ಪತಿರೋತೆ ಹೆಂಗಸಿಗೆ ನಷ್ಟವನ್ನ ಕೊಡ್ತಾ ಇದೀಯಾ, ಕೋಟಲೆಗಳನ್ನ ಕೊಡ್ತಾ ಇದೀಯಾ? ಆ ಹೆಂಗಸು ನಿತ್ಯ ನಿನ್ನ ಹೆಸರನ್ನ ಹೇಳಿ ಗೋಳಾಡುತ್ತಿದ್ದಾಳೆ. ಯಾರು ಹೇಳಿ ಅವರು? ಅವಳು ದೇವರಿಗೆ ಮೊರೆ ಹೋಗಿರುವ ದೈವ ಭಕ್ತೆ. ಸೋಮನಿರೇ ಸ್ವಾಮಿ, ಈ ಕಾಲದಲ್ಲಿ ದೇವ್ರೆ ಅಂತ ಮಾಡ್ತದೆ. ಪಾಪಿ ಭಕ್ತ, ದೇವರೇನಾದ್ರೂ ರೊಚ್ಚಿ ಗೆದ್ದ ಅಂದ್ರೆ ಗಣಗಳನ್ನ ಕೊಟ್ಟು ಕಳಿಸಿ ನಿನ್ನ ಚಿತ್ರಣ ಮಾಡ್ಬಿಡ್ತಾನೆ. ಗಣಗಳೆಲ್ಲ ಈ ಕಾಲದಲ್ಲೂ ಬರ್ತಾವ, ಅದು ಈ ಬೆಂಗಳೂರಿಗೆ. ಪಾಪಿ ಭಕ್ತ, ಗಣಗಳು ಬರ್ತಾವೆ. ನನ್ನ ಬಲಗೈಯಿಂದ ಕೆಂಪು ಸಿಗ್ನಲ್ ಕೊಟ್ಟಂದ್ರೆ ಅವ್ ಏನು ಮಾಡ್ತಾವ ಅಂತ ನನಗೆ ಗೊತ್ತಿರುತ್ತೆ. ಎಡಗೈಯಿಂದ ಗ್ರೀನ್ ಸಿಗ್ನಲ್ ಕೊಟ್ಟಂದ್ರೆ ಆ ಗಣಗಳಿಗೆ ಅವ್ ಏನ್ ಮಾಡ್ತಾವ ಅಂತ ಅವಕ್ಕೆ ಗೊತ್ತಿರಲ್ಲ, ಹಂಗೆ ಮಾಡ್ತವೆ. ನೀವ್ ಹೇಳೋದೆಲ್ಲ ಸತ್ಯನಾ? ಈಗ ಮೇಲಿರುವ ದೇವತೆಗಳು ಗಣಗಳನ್ನ ಕಳಿಸ್ಕೊಡ್ತಿದೀವಿ ನಿನ್ನ ಹಾಳು ಮಾಡಕ್ ಅಂತ ಹೇಳಿ ನನಗೆ ಸಿಗ್ನಲ್ ಪಾಸ್ ಆಗ್ತಾ ಇದೆ. ಹೇಳಿ ದೇವ್ರೆ, ಹೂ ದೇವ್ರೆ, ಹಾ ದೇವ್ರೆ, ಹೌದು ದೇವ್ರೆ. ಅಯ್ಯೋ, ಗಣಕ್ಕೆ ಎದ್ರಕೊಂಡೆಲ್ಲ ಕೊಲ್ತಂದು ಹೋಗ್ಬಿಟ್ರೆ ಏನು? ಅಯ್ಯೋ, ಈ ಬೆಂಗಳೂರಲ್ಲಿ ಯಾರು ನಂಬೋದು ಯಾರನ್ನ ಬಿಡೋದು? ಬಾಬಾ ಹೇಳೋದು ಕರೆಕ್ಟೋ ಏನೋ, ಇಲ್ಲಿ ಇರೋದೇ ಬ್ಯಾ. ಒಳ್ಳೆ ಬಾಬಾ, ಗಣ 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 ಅಂತ ನಡಗಿಸ್ಬಿಟ್ಟ. ಹೆಚ್ಚು ದುಡ್ಡಿಲ್ಲ, ಹೆಂಗ್ ದುಡ್ಡು ಮಾಡೋದು? ಟೇಬಲ್ ಎಷ್ಟಿರ್ಬೋದು? ಯಾರು ನೀವು? ನಾವು ಗಣಗಳು. ದೇವರು ಕಳಿಸಿದ್ದಾನೆ. ಓ, ದೇವ್ರು ಕಳ್ಸೇ ಬಿಟ್ನಾ? ಬಾಬಾ ಹೇಳಿದ್ ಕರೆಕ್ಟ್ ಆಗ್ಬಿಡ್ತಲ್ಲ. ನಾವು ನಿನಗೆ ಆಶೀರ್ವಾದ ಮಾಡಲು ಬಂದಿದ್ದೇವೆ. ಅದಕ್ಕೆ ಬಂದಿದ್ದಾರೆ. ಓ, ಮೊದ್ಲೇ ಹೇಳ್ಬೇಕು ತಾನೆ. ನೀವ್ ಹೆಂಗ್ ಆಶೀರ್ವಾದ ಮಾಡ್ಬೇಕು ಅಂದ್ರೆ, ನಾನ್ ಯಾವಾಗ್ಲೂ ಜೋಬಿ ಕೈ ಹಾಕಿದ್ರು ನನಗ್ 1000 ರೂಪಾಯಿನೇ ಸಿಗ್ಬೇಕು. ಹಂಗೆ ಆಶೀರ್ವಾದ ಮಾಡಿ. ಗಣಗಳಂತೆ ರಣ ಹೊಡಿಯ ನನ್ನ ಹೆಣ ತೆಗಿತಿದ್ದು. ಈ ತರ ಪೆಡ್ತಿದ್ರೆ ಬದುಕಾಗತ್ತದ? ಮಂಜು, ಇತ್ತೀಚೆಗೆ ನನ್ನ ಟೈಮ್ ಯಾಕೋ ಸರಿ ಇಲ್ಲ. ಚೇಂಜ್ ಮಾಡ್ಕೊಳ್ರಿ. ಅಯ್ಯೋ, ನಿಮ್ ಟೈಮ್ ಕತೆ ಕೇಳಿ, ನನ್ನ ರಾಶಿಲೇ ಬರ್ದಾರೆ ಟೈಮ್ ಎಲ್ಲ ಹೋಗಿದೆ. ರಾಶಿ ವಿಷಯ ಆಗಿರ್ಲಿ, ಈಗ ನೀನು ನಾನ್ ಹೇಳ್ದಾಗ ಕೇಳಿದ್ರೆ ಪಟ್ ಅಂತ ನಿನ್ಗೆ ಒಳ್ಳೆ ಟೈಮ್ ಬರುತ್ತೆ. ಒಂದ್ ಕೆಲಸ ಮಾಡಿ, ಪಾರು ಹತ್ರ ಹೋಗಿ ಹೇಳು, ಪರಂ ಹತ್ರ ಜಾಸ್ತಿ ಮಾತಾಡ್ಬೇಡ ಅಂತ. ಏನಾರು ನಾವು ಹೋಗಿ ಹೇಳಿದ್ರೆ ಪೇಪರ್ ಅಲ್ಲಿ ಬರ್ದಿದ್ಕಿಂತ ಜಾಸ್ತಿ ಕೊಟ್ಟೋಗುತ್ತೆ. ಮಂಜು, ಇದನ್ನ ಹೋಗಿ ಬ್ಯಾಂಕಿಗೆ ಕಟ್ಬಿಟ್ ಬಾ. 10,000 ರೂಪಾಯಿ ಇದೆ. ಇದನ್ನ ಕಟ್ ಬಂದ್ರೆ ನಂಗೇನ್ ಲಾಭ? 200 ರೂಪೀಸ್ ಟಿಪ್. ಸೂಪರ್ ಕಣ್ರಿ ನೀವು. ಬ್ಯಾಂಕಿಗೇನು ಎಲ್ಲಿ ಬೇಕಾದ್ರೆ ಕಟ್ಬಿಡ್ತೀನಿ. ಬ್ಯಾಂಕಿಗೆ ಕಟ್ಬೇಕು. ಗಣಗಳು
ಹೌದು ದೇವಗಣಗಳು ನಿನಗೆ ಆಶೀರ್ವಾದ ಮಾಡಲು ಬಂದಿದ್ದೇವೆ. ನಿಮ್ಮ ಆಶೀರ್ವಾದ ಮಾತ್ರ ಬೇಡ ಗುರುಗಳೇ. ನಿನ್ನೆ ಕೊಟ್ಟಿದ್ದ ಆಶೀರ್ವಾದನೇ ನನಗೆ ಜನ್ಮಕ್ಕಾಗಷ್ಟು ಸಾಕು. ನಿಮ್ಮ ಆಶೀರ್ವಾದ ಬೇಡೇ ಬೇಡ. 1 ವಾರ ಆಶೀರ್ವಾದ ಮಾಡಲು ನಮಗೆ ಆಜ್ಞೆ ಆಗಿದೆ. ನೀವು ಆಜ್ಞೆ ಮಾತ್ರ ಪಾಲ್ಸಕ್ ಹೋಗ್ಬೇಡಿ. ನಾನು ಬ್ಯಾಂಕಿಗೆ ದುಡ್ಡು ಕಟ್ಟಕ್ ಹೋಗ್ತಾ ಇದ್ದೀನಿ. ಕಟ್ಟು ಬಂದ್ಮೇಲೆ ನೀವು ಹೊಡಿ. ನಮ್ಮ ಆಶೀರ್ವಾದ ತೆಗೆದುಕೊಂಡು ಹೋಗು, ನಿನ್ನ ಹಣ ಡಬ್ಲಿಂಗ್ ಆಗುತ್ತದೆ. ಹೌದಾ? ಯಾವ ಗಣಗಳಿವ್ರು? ಬೆಳಿಗ್ಗೆಯಿಂದ ಎಲ್ರಿಗೂ ಡ್ಯಾಶ್ ಹೊಡೆದೇ ಆಗ್ಬಿಡ್ತಾನೆ. ಇಂದು ನ್ಯಾಣ ಜಾಸ್ತಿ ಆಗಿರ್ಬೇಕು. ಚರ್ಬಿಯ ತೆಗಿತೀನಿ ಬಾ ಸ್ಟೇಷನ್ಗೆ ಹೋಗಿ. ಪೊಲೀಸರ ಇನ್ನೇ ನಿಮ್ಮ ಮಾವ ಏನ್ಲ? ನಾನು ಬೆಳಗ್ಗೆಯಿಂದ ನೋಡ್ತಾನೆ ಇದ್ದೀನಿ ಪತ್ರೋಳಿ ಬೋಡ್ಗೆ ಇದ್ನೆ ನಿನ್ನ. ಈ ಏರಿಯಾದಲ್ಲಿ ಒಳ್ಳೆ ಕಳ್ಬೇಕಿಂತ ವಂಚಾಗ್ತಿದ್ಯಲ್ಲ, ಏನಪ್ಪ ಸಮಾಚಾರ? ನಿರುದ್ಯೋಗಿಗಳ ಕಷ್ಟ ನಿಮ್ಗೇನ್ರಿ ಗೊತ್ತು? ನನ್ನ ಹತ್ರ ಇದ್ದಿದ್ದು 10,000 ರೂಪಾಯಿನ ಯಾರೋ ದರೋಡೆಕೋರ್ರಿ ಎತ್ಕೊಂಡು ಹೋಗ್ಬಿಟ್ರು. ಎತ್ಕೊಂಡು ಹೋಗ್ಬಿಟ್ರ? ಡೈ ನೋಡಕ್ ಹೆಂಗಲ್ಲ ಇದ್ರವ್ರು? ಅವರು ದೇವಲೋಕದಿಂದ ಬಂದವ್ರು. ದೇವಗಣಗಳು ದೇವಲೋಕದಿಂದ ಬಂದು ನಿನ್ನ ಹತ್ರ ಇರೋದನ್ನ ಕಿತ್ಕೊಂಡು ಹೋಗ್ಬಿಟ್ರ. ದರಿದ್ರು ಬೊಟ್ಟವು ದೇವಲೋಕದವು ಅಷ್ಟು ಬರ್ಗೆ ಇಟ್ಕೊಂಡು ಹೋದ್ವೇನ್ಲ? ನಿಮ್ಮ ಹತ್ರ ಕತೆ ಹೇಳಕ್ ನನ್ ಪುರ್ಸೋತಿಲ್ಲ. ನನ್ ಕಷ್ಟ ನನ್ಗೆ ಸುಮ್ನೆ ಹೋಗಿ. ಅಲ್ಲ ಕಣ ಪತ್ರೋಳಿ ಬೋಡ್ಯ ಇದ್ನಿ, ಕೆಲ್ಸ ಇಲ್ಲ ಅಂತ್ಯ, ನಿರುದ್ಯೋಗಿ ಅಂತ್ಯ. ಹೆಂಗಲ್ಲ ಬಂತು ನಿನ್ನ ಹತ್ರ 10,000? ಮನೆಗೆ ಫೋನ್ ಮಾಡು. ಅಲ್ಲ ರಮ್ಯ ಅವ್ರೆ, ಹೇಳು ಮಂಜ. ನೀವು ನನ್ಗೆ ಬ್ಯಾಂಕಿಗೆ ಕಟ್ಟಕ್ಕಂತ ದುಡ್ಡು ಕೊಟ್ಟಿದ್ರಲ್ಲ, ಅದನ್ನ ಯಾರೋ ಎತ್ಕೊಂಡು ಹೋಗ್ಬಿಟ್ರು. ಪೊಲೀಸ್ನವರು ಆ ದುಡ್ಡು ಹೆಂಗ್ ಬಂತು ಅಂತ ಕೇಳ್ತಾ ಇದಾರೆ. ನೀನ್ ಯಾವ್ದಕ್ಕೂ ಲಾಯಕ್ಕಿಲ್ಲ. ಆ ಪೊಲೀಸರಿಗೆ ಹೇಳು ಯಾರೋ ದುಡ್ಡನ್ನ ಕಿತ್ಕೊಂಡು ಹೋಗಿದ್ದಾರೆ ಅಂತ. ಹೇಳಿ ಕೊಡ್ತೀನಿ. ಸರಿ ಕೊಡು. ಸಾಕ್ಷಿ ಏನು? ಪತ್ರೋಳಿ ಬೋಡ್ಯ ಇದ್ನೆ. ಅಲ್ಲಿ ಏನಾದ್ರೂ ಸುಳ್ಳು ಅಂತ ಗೊತ್ತಾಗಬೇಕಲ್ಲ, ಮರಕ್ ನೇತಾಕ್ತೀನಿ ಬೋಡ್ಯ ಇದ್ನೆ ನಿನ್ನ. ಹಲೋ, ಈ ಕಡೆಯಿಂದ ಕಾನ್ಸ್ಟೇಬಲ್ ಗೋಪಾಲ ಕೃಷ್ಣ ಮಾತಾಡ್ತಾ ಇರೋದು. ಆ ಕಡೆಯಿಂದ ಯಾರವ್ವ ಮಾತಾಡ್ತಾ ಇರೋದು? ನಾನು ರಾಂಗ್ ರಮ್ಯ ಅಂತ ಮಾತಾಡ್ತಿರೋದು. ಅಲ್ಲಕ್ಕವ, ಇಲ್ಲೊಬ್ಬ ಹುಡ್ಗಂಗೆ ನೀನು 10,000 ಕೊಟ್ಟಿದ್ದೀಯೇ? ಹೌದು ಸರ್, ಬ್ಯಾಂಕಿಗೆ ಕಟ್ಟು ಅಂತ ಕೊಟ್ಟು ಕಳ್ಸಿದ್ದೆ. ಕಳ್ತನ ಆಗಿದೆ ಅಂತೆ. ಸ್ವಲ್ಪ ಅವನಿಗೆ ಹೆಲ್ಪ್ ಮಾಡಿ ಸರ್. ಅವನು ತುಂಬಾನೇ ಒಳ್ಳೆ ಹುಡುಗ, ನಮ್ಮನೆ ಹುಡುಗ. ದಯವಿಟ್ಟು ಅವನ ಮೇಲೆ ಅನುಮಾನ ಪಡ್ಬೇಡಿ. ಆಯ್ತು ಬಿಡು ಕೂಸೆ. ಈ ಪತ್ರೋಳಿ ಬೋಡ್ಯ ಇದನ್ ಮೇಲೆ ಈಗ ನನಗೆ ನಂಬಿಕೆ ಬಂದಿದ್ದದು. ಇಡ್ತೀನಿ. ಥ್ಯಾಂಕ್ ಯು ಸರ್. ಅಂದ್ರೆ ನಿನ್ ತವ ಇದ್ದಿದ್ದು 10,000 ಕಳ್ಳರು ಕಿತ್ಕೊಂಡು ಹೋಗ್ಬಿಟ್ರು. ತಕ್ಷಣ ಅವ್ರನ್ನ ಹಿಡ್ಕೊಬೇಕು. ತಕ್ಷಣ ಅವ್ರನ್ನ ಹಿಡ್ಕೊಂಬಿಡಕ್. ಅದೇ ನೆಲ್ಲಿ ನೀರೇನೋ ಪತ್ರೋಳಿ ಬೋಡ್ಯ ಇದ್ನೆ. ಆಯ್ತು, ಈಗ ನೀ ಹೇಳ್ದಂಗೆ ಅವ್ರನ್ನ ಹಿಡ್ಕೊಟ್ಟೆ ಅಂತ ತಿಳ್ಕೊಳಪ್ಪ. ನನಗೇನೋ ಕೊಟ್ಟಿಯೇ? ಅವ್ರ ಹತ್ರ 10,000 ರೂಪಾಯಿ ಇದೆ. ಅವ್ರನ್ನ ಹಿಡ್ಕೊಟ್ರೆ ನಿಮ್ಗೆ 1,000 ರೂಪಾಯಿ ಕೊಡ್ತೀವಿ. 1,000 ಕೊಟ್ಟಿಯಾ? ಬ್ಯಾಡಕಲ್ಲ. ಆ ಅಮ್ಮ ನಿಂತವ ಏನು ಕಳ್ಳ ಕೊಟ್ಟಿರೋದು ಬ್ಯಾಂಕಿಗೆ ಹಾಕುವಂತಲ್ವಲ್ಲ, ಅದನ್ನ ಕಿತ್ಕೊಳ್ಳೋದೇನಂತ ಮುನ್ಸತ್ವ ಅನ್ಸಲಕ್ಕಲ್ಲ. ಈಗ ನಿಂತವ ಎಷ್ಟಿದ್ದದು ಅದೇ ಕೊಡ್ಲಾ? 100, 150, 200 ರೂಪಾಯಿ ಇದೆ. ಇದನ್ನ ಇಟ್ಕೊಳ್ಳಿ. ಪತ್ರೋಳಿ ಬೋಡ್ಯ ಇದ್ನೆ. ನನಗೆ ಲಂಚ ಕೊಡೋಕ್ ಬರ್ತಿಲ್ಲ. ಲಂಚ ಕೊಡಬಾರ್ದು, ಇಡಬೇಕು. ವೆರಿ ಗುಡ್. ಈಗ ಕಳ್ಳರು ಯಾವ ಕಡೆ ಹೋದ್ರಪ್ಪ? ಕಳ್ಳರು ಅಯ್ಯೋ ಅವ್ರ ಮಾಯ ಆದ್ರೂ ಬಿಡ್ರಿ. ಇದೇನ್ಲ ನೋಟ್ಗಳು ಹಿಂಗಿದ್ದವು? ನೋಡ್ತಾರ ಇಲ್ದೆ ಇನ್ ಹೆಂಗ್ರಿ ಇರ್ತದೆ? ಅಯ್ಯೋ ಪತ್ರೋಳಿ ಬೋಡ್ಯ ಇದ್ನೆ. ಈ ಪೊಲೀಸ್ಗೆ ಕೊಟ್ಟೆ ದುಡ್ಡು ಕೊಟ್ಟಿಯಲ್ಲ? ಮಗನೇ, ಏಕಪ್ಪ ಆತಂಕಕ್ಕೊಳಗಾಗಿರುವೆ. ಅಂತದ್ದೇನಾಯ್ತು? ಬಾಬಾ ಪಿಸಿ ಹೊಟ್ಟಿಸ್ಕೊಂಡ್ ಬರ್ತಾ ಇದ್ದಾನೆ. ಇತ್ತೀಚೆಗೆ ಯಾಕೋ ಏನೋ ಹಿಗ್ಗ ಮುಗ್ಗ ಪೆಟ್ಗಳು ಬೀಳ್ತಾ ಇದಾವೆ. ನೀವೇ ನನ್ನ ಕಾಪಾಡ್ಬೇಕು. ನಿಮ್ ಪಂಚೆ ಸಂಧಿ ಹೊಡ್ಕೊಂಡ್ ಕೂರ್ಲಾ? ಕೆಂಪು ಬಲಗೈಯಿಂದ ಕೊಡ್ಲ ಆಶೀರ್ವಾದ? ನಾನು ನಿನಗೆ ಮುಂಚೆನೆ ಹೇಳಿದ್ದೆ, ನೀನೊಬ್ಬ ಪತಿವ್ರತೆ ಹೆಂಗಸಿಗೆ ಕಷ್ಟವನ್ನು ಕೊಡ್ತಿದ್ದೀಯ. ಹಾಗಾಗಿ ದೇವಾನು ದೇವತೆಗಳು ಗಣಗಳನ್ನ ಕೊಟ್ಟು ಕಳಿಸಿ ಇದೇ ನನ್ನ ಪೀಠದ ಬೆಡಿಸಿಟ್ಟಿಂದ ನಿನ್ನನ್ನು ಹಾಕಿಕೊಂಡು ಹೊಡೆಯುತ್ತಿದ್ದಾರೆಂದು. ಇದೇ ಬೆಡ್ಶೀಟು? ಬಾಬಾ, ಮೊದ್ಲು ನೀವ್ ಹೇಳ್ದಾಗ ನಾನು ನಂಬಿಕೆನೆ ಬರ್ತಿರ್ಲಿಲ್ಲ. ಆದ್ರೆ ಈಗ ನಾನು ಎಲ್ಲಿ ಸಿಕ್ಕರಲ್ಲಿ ತದ್ವ ಹೊಡಿತಾರೆ. ನೀವೇ ನನ್ನನ್ನು ಕಾಪಾಡ್ಬೇಕು. ಏ ಪಾಪಿ ಭಕ್ತ, ನೀನು ಯಾರ್ಯಾರಿಗೆ ಯಾವಾಗ ಎಷ್ಟೆಷ್ಟು ಪಾಪದ ಕೆಲಸ ಮಾಡಿದೆ ಎನ್ನುವ ಪಾಪದ ಲಿಸ್ಟನ್ನು ಕೊಡು. ಆಮೇಲೆ ನಿನ್ನ ಪಾಪಕ್ಕೆ ಪರಿಹಾರ ಹೇಳ್ತೇನೆ. ಇವತ್ತಿಂದ ಹೇಳ ಅಥವಾ ಈ ವಾರದ ಹೇಳ, ಈ ತಿಂಗಳಿಂದ ಹೇಳ, ವರ್ಷದ ಹೇಳ? ಪಾಪಿ ಭಕ್ತ, ಎಷ್ಟೊಂದು ನಿನ್ನ ಪಾಪದ ಲಿಸ್ಟು. ಈ ವಾರ ಯಾಮಾರಿಸಿದ್ ಹೇಳು. ಈ ವಾರದಲ್ಲಿ ಅಂದ್ರೆ ಕಡ್ಲೆಕಾಯಿ ಕೃಷ್ಣಪ್ಪಂಗೆ 50 ರೂಪಾಯಿ, ಐಸ್ ಕ್ರೀಮ್ ನವನಿಗೆ 200 ರೂಪಾಯಿ. ಇದರಿಂದ ಪತಿವ್ರತೆಗೆ ನೋವಾಗಿದೆ. ನೀನು ಮಾಡಿದ ತಪ್ಪಿಗೆ ಅವಳು ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ.
ನಿನ್ನ ಸಾಲವನ್ನ ಪತಿರತೆ ತೀರಿಸಿದ್ದಾಳೆ, ಅದು ಗೊತ್ತಾ ನಿನಗೆ? ತೀರ್ಸಾಯ್ತಲ್ಲ ಮತ್ತೆಂತ? ಏ ಪಾಪಿ ಭಕ್ತ, ಸಾಲವನ್ನು ತೀರಿಸಿದ ತಕ್ಷಣ ಅವಳ ಸಮಸ್ಯೆಗಳ ನಿವಾರಣೆ ಆಗ್ತಾವ ಅನ್ಕೊಂಡಿದ್ಯಾ? ಅವಳ ಮನಸ್ಸಿಗಾಗಿರೋ ನೋವುಗಳನ್ನ ಯಾರು ನಿವಾರಣೆ ಮಾಡುತ್ತಾರೆ? ಅಯ್ಯೋ, ಈ ನಿವಾರಣೆ ಬೆಂಕಿ ಬಿತ್ತು. ಅದ್ಯಾರಿ ಪತಿರ್ವತೆ 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 ಅವ್ರ ಹೆಸರಂತಾರ ಗೊತ್ತಾ? ಚಾಮುಂಡಿ, ಪೂರ್ಣಿಮಾ, ಗೌರಿ, ಪಾರ್ವತಿ, ಯಾರಾದ್ರೂ ಒಬ್ಬರಾಗಿರಬಹುದು. ಇವರೆಲ್ಲ ನಮ್ಮನೆಗೆ ಗದ್ದೆ ಕುಯ್ಯಕ್ ಬರ್ತಿದ್ರು. ಪಾರ್ವತಿ ಅಂದ್ರೆ ನಮ್ಮ ಹೊತ್ತಿಯಮ್ಮ. ಈ ವಿಷಯದಲ್ಲಿ ಅವ್ರಿಗೆ ನೋವಾಗಿದ್ರು ಆಗಿರುತ್ತೆ. ಕ್ಷಮೆಯನ್ನು ಕೇಳಿ ಆಶೀರ್ವಾದ ಪಡಿ, ಎಲ್ಲ ಸರಿ ಹೋಗುತ್ತಾ? ಪಟ್ಕಾನಂದ ಬಾಬಾಯ ನಮಃ. ನಾನು ಒಂದು ಸಾರಿ ಹೇಳಿದ್ಮೇಲೆ ಮುಗೀತು. ಗ್ರೀನ್ ಸಿಗ್ನಲ್ ಬಿದ್ದಿದೆ, ಗಾಡಿ ಸ್ಟಾರ್ಟ್ ಮಾಡು. ಯಾರು ಆಂಟಿ ಮಂಜ ಈ ರೀತಿ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾ ಇದ್ದಾನೆ ಅಂದ್ರೆ ಏನೋ ದೊಡ್ಡ ತಪ್ಪು ಮಾಡಿರ್ತಾನೆ. ಹೋಗಿ ಮಂಜು, ನನ್ನ ಬೆಳೆಸಿ ಇನ್ನೊಂದು ದೊಡ್ಡ ತಪ್ಪು ಮಾಡ್ಬೇಡ. ಹೋಗ್ಲಿ ಬಿಡು. ಕ್ಷಮಿಸಿದ್ರಾ? ಮಂಜು, ಬ್ಯಾಂಕಿಗೆ ಕಟ್ಬೇಕಾಗಿರೋ ದುಡ್ಡನ್ನ ನೀನೇ ತಿಂದು ನನಗೂ ಮೋಸ ಮಾಡಿದ್ಯಲ್ಲ. ನಮ್ಮ ಅಪ್ಪಾಯಿ ನಾಣಿಗೂ ಇಲ್ಲ ಕಣ್ರಿ. ಅದ್ಯಾರೋ ದೇವಗಣಗಳಂತೆ ಮೇಲಿಂದ ಕೆಳಗ್ ಬಂದು ನನ್ನ ಹತ್ರ ದುಡ್ಡನ್ನೆಲ್ಲ ತಗೊಂಡು ಮತ್ತೆ ಮೇಲೆ ಹೋಗ್ಬಿಟ್ರು. ನಾವು ದೇವಗಣಗಳು. ಬೇಡ ಬೇಡ, ಕಂಬಳಿ ಬೇಡ, ಹೊಡೆಯೋದ್ ಬೇಡ. ಅಯ್ಯೋ ಅಕ್ಕಮ್ಮ, ಕಾಪಾಡ್ರಿ, ನೀವೇ ಹೇಳ್ರಿ. ಎಲ್ಲ ಒಪ್ಕೊಂಡಿದೀನಿ, ಅವ್ರಿಗೆ ಹೇಳ್ಬಿಡಿ. ಜೈ ನುಗ್ಗಾನಂದ ಗುರುಗಳ ಶಿಷ್ಯನಾದಂತ ಮಟ್ಕಾನಂದ ಅವರು ಬಂದಾಯ್ತು ಎಲ್ಲ ಕೃಷ್ಣ. ಈ ಪಾಪಿ ಭಕ್ತ ತನ್ನ ಕಷ್ಟ ಕೋಟಲೆಗಳೆಲ್ಲವನ್ನ ನನ್ನ ಹತ್ರ ನಿವೇದನೆ ಮಾಡಿಕೊಂಡಿದ್ದಾನೆ. ಕಡ್ಲೆಕಾಯಿ ಕೃಷ್ಣಪ್ಪ ಹಾಗೂ ಐಸ್ ಕ್ರೀಮ್ ಪ್ರಭಾಕರನ್ ಹತ್ರ ಮೋಸ ಮಾಡಿರುವ ಸತ್ಯವಂತಿಕೆಯನ್ನ ಪ್ರಾಮಾಣಿಕವಾಗಿ ಒಪ್ಪಿಕೊಂಡಿದ್ದಾನೆ ಈ ಪಾಪಿ ಭಕ್ತ. ಹೌದೌದು, ಎಲ್ಲ ಒಪ್ಕೊಂಡೆ, ನನ್ನಿಂದ ತಪ್ಪಾಯ್ತು. ಇದಕ್ಕೆ ಮುಕ್ತಿ ಕೊಡಿಸಿ ದೇವಗಣಗಳೇ. ಹಾಗಾದರೆ ಇನ್ನು ಮುಂದೆ ಯಾರಿಗೂ ಮೋಸ ಮಾಡುವುದಿಲ್ಲವೆಂದು ಕೆನ್ನೆಗೆ 100 ಬಾರಿ ಹೊಡೆದುಕೊಂಬರಿ. ಸೌಂಡೇ ಬರ್ತಾ ಇಲ್ಲ, ಜೋರಾಗಿ ಹೊಡೆದುಕೋ ಮಗು. 60, 70, 90, 100. ಇನ್ನೊಂದು ಬಾಕಿ ಇತ್ತು. ಈಗ ಅರ್ಥ ಆಯ್ತು ಯಾಕೆ ಹಿಂಗೆಲ್ಲ ಆಗ್ತಾ ಇದೆ. ನಾವು ನಿಜವಾಗಿ ದೇವಗಣಗಳೇ ಅಲ್ಲ. ನಾನು ಐಸ್ ಕ್ರೀಮ್ ಪ್ರಭಾಕರ. ನಾನು ಕಡ್ಲೆಕಾಯಿ ಕೃಷ್ಣಪ್ಪ. ಮತ್ತೆ ಈ ಬಾಬಾ ಯಾರತನ ಪುಟ್ಟಿ ಮಾಡಿರೋ ನಿಮ್ಮ ಅಣ್ಣ ನಟಭಯಂಕರ. ವ್ಯಾಪಾರಮ್ಮ, ಈ ಕಳ್ಳ ಬದ್ಮಾಶಿಗೆ ಬುದ್ಧಿ ಬಂತೇನಾ? ಅರ್ಜೆಂಟ್ ನಾನು ಬಟ್ಟೆ ಬಿಚ್ಚಬೇಕಪ್ಪ, ಮೈಯೆಲ್ಲ ಕಡಿತಾ ಇದೆ ಕಣ. ಹೋಗ ಬಿಚ್ಚಿ ಮೇಲ್ಗಡೆ ಮಕ್ಕ ಬಿಡು. ಥ್ಯಾಂಕ್ಸ್ ಕಣ. ಆಮೇಲೆ ಒಂದ್ ಸ್ವಲ್ಪ ಬಿಸಿನೀರು ಕಾಯ್ಸಪ್ಪ. ಅಷ್ಟು. ಅಯ್ಯೋ, ನೀವು ಗುಂಡಣ್ಣರ್ ತಾನೆ? ನಾನೇ ಕಣ ಗುಂಡಣ್ಣ, ಇನ್ನೇನ್ ಬೆಂಡಣ್ಣನೇನಾ? ನಂಜು ಮಹಾರಾಜ್ ತಪ್ಪೊಪ್ಪಿಗೆ ಮಾಡ್ಕೊಂಡ್ರೆ ಬಿಡ್ತಾರೆ, ಇಲ್ಲ ಮತ್ತೆ ಅದನ್ನೇ ಮುಂದುವರಿಸ್ತೀನಿ ಅಂದ್ರೆ 4 ಮತ್ತೆ ಬೋರಿಸ್ತಾರೆ. ತಪ್ಪಾಯ್ತು ತಪ್ಪಾಯ್ತು ತಪ್ಪಾಯ್ತು. ಇದನ್ ಬಾಯಲ್ಲೇ ಹೇಳ್ಬೋದಿತ್ತಲ್ಲ, ಗೆಟಪ್ ಯಾಕೆ ಹಾಕೋದ್ರಿ? ಕಳ್ಳ ಬದ್ಮಾಶ್, ಜಾಣನಿಗೆ ಮಾತಿನ ಪೆಟ್ಟು ಕಣ, ನಿನ್ನಂಥ ದಡ್ಡನಿಗೆ ದೊಣ್ಣೆಯ ಪೆಟ್ಟು. ಇನ್ನೊಂದ್ಸಲ ಕಂಡ್ಕೊಂಡವ್ರ ಹತ್ರ ಸಾಲ ಮಾಡ್ಕೊಂಡು ಓಡಾಡಿದ್ರೆ ರೋಡಲ್ಲಿ ನಿಂತ್ಕೊಂಡು ಭಿಕ್ಷೆ ಬೇಡ್ತಾ ಇದ್ದಾನೆ ಅಂತ ಭಿಕ್ಷಕರ ಪುನರ್ವಸತಿ ಕೇಂದ್ರಕ್ಕೆ ಸೇರಿಸ್ಬಿಡ್ತೀನಿ ನನ್ನ.